ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇವತ್ತು ಗದಗ ಜಿಲ್ಲೆಯಲ್ಲಿರುವ ಕಪ್ಪತ್ ಗುಡ್ಡಕ್ಕೆ ಬಂದಿದ್ದೀವಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಹೋಗೋದು ಮೇಲ್ ಗುಡ್ಡ ಹತ್ಬೇಕು, ಕೆಳ ಮೇಲೆ ಹೊಂಟಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಜೊತೆಗೆ ಗಾಡಿ ಓನರು ಮತ್ತು ಹಂಗೆ ನಮ್ಮ ಸುರೇಶ್ ಅವರು ಬಂದಿದ್ದಾರೆ. ನಮ್ಮ ಡ್ರೈವರ್ ಅಂತಾನೆ ತಿಳ್ಕೊಬಹುದು. ಹೊಂಟಿದ್ದೇವೆ ಈಗ ಗುಡ್ಡ ಹತ್ತಕ್ಕೆ. ಇದು ಶ್ರಾವಣ ದಿನಗಳಲ್ಲಿ ಅತಿ ಸುಂದರವಾಗಿ ಕಾಣುತ್ತೆ ಬೆಟ್ಟ ಗುಡ್ಡಗಳೆಲ್ಲ. ಕಪ್ಪತ್ ಗುಡ್ಡಕ್ಕೆ ಸ್ವಾಗತ, ಸುಸ್ವಾಗತ. ನಮ್ದೆಲ್ಲ ಬಿಡಿಯೋದು ಗಾಡಿ, ನಾವು ಬೈಕ್ನಾಗ ಬಂದೇವಿ. ಸಾಧನೆಗೆ ಸಹನೆ ಮುಖ್ಯ, ಸಹನೆಗೆ ಸ್ವಲ್ಪ ತಾಳ್ಮೆನೂ ಮುಖ್ಯ ಇದೆ. ಇಲ್ಲಿ ಪೂರಾ ಹಿಂಗ ಗುಡ್ಡ ಹತ್ಬೇಕು. ಒಂದು ಸುಮಾರು 2 ಕಿಲೋಮೀಟರ್ ಆಗ್ಬೋದು ದೇವಸ್ಥಾನ ಮುಟ್ಟಕ್ಕೆ. ಹಂಗೆ ಬೈಕ್ ನಲ್ಲಿ ಹೋಗ್ಬೇಕಂದ್ರೆ ಒಂದು 7-8 ಕಿಲೋಮೀಟರ್ ಆಗುತ್ತೆ. ಬೇರೆ ಊರಿಂದ ಅಂದ್ರೆ ಒಂದು 7-8 ಕಿಲೋಮೀಟರ್ ಆಗುತ್ತೆ. ಅದೇನಾ ಗುಡ್ಡ ದೇವಸ್ಥಾನ? ಅಲ್ಲಿ ಬೆಳೆದು ಕಾಣುತ್ತಲ್ಲ, ಅಲ್ಲಿ ಮೇಲ್ಗಡೆ ಕಾಣುತ್ತಲ್ಲ ಕಲ್ಲು, ಅಲ್ಲೇ ಇರೋದು ನೋಡಿ. ನಾವು ಮತ್ತು ಸುಮಿತ್ ಅವರು ಏನ್ರ ಮಾತಾಡ್ರಪ್ಪ ಕರ್ನಾಟಕ ಜನತೆ. ಸಂಗಮೇಶ್ 420 ಅಂತ ನೋಡಿ ಅವರು ಹೊಂಟಿದೀವಿ. ಇಂತ ಬಿಸ್ಲಾಗ ಸೆಕಿಗೆಲ್ಲ ಫುಲ್ ನೀರು. ಕರ್ನಾಟಕ ಜನತೆ ಆಶೀರ್ವಾದ ಇರ್ಬೇಕು. ಮಳೆಗಾಲ ದಿನಗಳಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ನಾವೆಲ್ಲ ಇನ್ನು ಮಳಿ ಸ್ವಲ್ಪ ಆಗಿದೆ. ಹಿಂಗಿದೆ ನೋಡಿ. ನಮ್ಮ ಇಡೀ ಭಾರತ ದೇಶದಲ್ಲಿ ಎಣ್ಣೆ ಸ್ವಚ್ಛವಾದ ಗಾಳಿ ಕೊಡುವಂತ ಜಾಗ ಇದು ಕಪ್ಪತ್ ಗುಡ್ಡ. ಭಾರತದಾಗ ಡಮ್ಮ ಹತ್ತ ಕುಂತ್ರಿ ಹೋಗಿ ಇಡೀ ಏಷ್ಯಾದಾಗ 2nd ಸ್ಥಾನದಲ್ಲಿರುವ ಜಾಗ ಇದು. ಇಲ್ಲೇ ಮನಿ ಕಟ್ಟಿರ್ತಾರ ನೋಡಿ, ಇಲ್ಲಿ ಬಂದ್ ಮನಿ ಕಟ್ಟಿದ್ರೆ ನೀವು ಮನಿ ಕಟ್ತೀರಿ. ಎಷ್ಟ್ ಮನಿ ಕಟ್ತೀರ ಅಷ್ಟ್ ಮನಿ ಹಾಕೋರಿ, ಡಮ್ಮ ಹತ್ತ ಕಟ್ತೀರಿ ಅಷ್ಟ್ ಮಕ್ಳು ಹಾಕೋರಿ. ಇಲ್ಲೇ 3 ಮಂದಿ ಮುಖ್ಯ ಮೇಲಿದೆ ನೋಡಿ, ಅಲ್ಲಿದೆ, ಇಲ್ಲಿದೆ, ಇದೇ ಗುಡಿ. ಇಲ್ಲಿ ಮೇಲ್ಗಡೆ ಇಷ್ಟ ಹೈಟ್ ಹತ್ಬೇಕು. ಮೇಲ್ಗಡೆ ಅಂತ ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ದಮ್ಮ ಹತ್ತ ಅಂತಿದ್ದೆ. ಹಂಗೆ ಸಡನ್ಲಿ ಟ್ರಿಪ್ ನಿರ್ಧಾರ ಮಾಡಿ ಬಂದ್ವಿ. ಅದಕ್ಕೆ ಏನು ಸ್ಟಡಿ ಮಾಡಿಲ್ಲ ಈ ಜಾಗದ ಬಗ್ಗೆ. ನೋಡೋಣ ಮತ್ತೆ ಮುಂದೆ ಯಾವಾಗಾದ್ರೂ ಒಂದಿನ ಬರೋಣ. ಇದು ಗದಗ ನಮ್ಮೂರು. ಮತ್ತೆ ನಮ್ಮೂರು ಫಸ್ಟ್ ನಾವು ತೋರಿಸ್ಬೇಕಂತ ಹೇಳ್ತಾರೆ ಎಲ್ಲಾರು. ನಾನು ದಾವಣಗೆರೆಯಲ್ಲಿ ಓದ್ತಿದ್ದ ಕಾರಣಕ್ಕೆ ದಾವಣಗೆರೆ ತೋರಿಸಿದ್ದೆ. ಮತ್ತೆ ಈಗ ನಮ್ಮೂರಿಗೆ ಬಂದಿದ್ದೀನಿ. ಯಾವುದೇ ಗಿಡ ಮೂಲಿಕೆ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಈ ಬೆಟ್ಟದಲ್ಲಿ. ಆಯುರ್ವೇದಿಕ್ ಬೇಕಂದ್ರೆ ಇಲ್ಲಿ ಬರ್ರಿ. ಸುಮಾರು ಉದ್ದವಾದ ಬೆಟ್ಟ ಇದು. ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಕಣ್ಣಿಗೆ ಕಾಣಲಿ ಮಟ್ಟವಾದ ಬೆಟ್ಟಗಳೇ ಇದೆ ಪುರೆ. ತುಂಬಾ ದೊಡ್ಡದಾಗಿದ್ದ ಬೆಟ್ಟ ಇದು. ದಮ್ಮ ಹತ್ತಂಗೈತಿ ಅಂದ್ರೆ ಶಿಂಟಲೂರು ಅಂತ ಇದೆ. ಇಲ್ಲಿಂದ ಒಂದ್ 30 ಕಿಲೋಮೀಟರ್. ಅಲ್ಲಿಗೆ ಇಲ್ಲಿಗೆ ಒಂದು ಗುಹೆ ಇದೆ. ಒಳಗಡೆ ಹೋಗೋ ಸಾಹಸ ಮಾಡಿದ್ರೆಲ್ಲ ಹೊಳೆ ಬಂದಿಲ್ಲ. ಆದ್ರೆ ನಾವು ಅಂತ ಸಾಹಸಕ್ಕೆ ಏನ್ ಕೈ ಹಾಕಲ್ಲ. ನಾವು ಹೋಗ್ಬೇಕಂತ ಅನ್ಕೊಂತ ಬಂದ್ವಿ. ತುಂಬಾ ಸೆಕೆ ಆಗ್ತಿದೆ.
ಇಷ್ಟೊಂದು ಜೀವನ ಬೇಜಾರಾಗತ್ತೆ ಅಂತ ಅನ್ಕೊಂತಿರ್ಲಿಲ್ಲ. ನೋಡಿ ಇಲ್ಲಿ ಅರ್ಧ ಗುಡ್ಡ ಹತ್ತತ್ತೆ, ಎಷ್ಟೊಂದು ವ್ಯೂ ಇದೆ. ಅಲ್ಲಿದೆ ನೋಡಿ ಬೆಟ್ಟ, ಆ ಬೆಟ್ಟಕ್ಕೆ ಹೋಗ್ಬೇಕು ಈಗ. ಅದೇ ದೇವಸ್ಥಾನ ನೋಡಕಂತ ಬಂದಿರೋದು ಕಡಿಮೆ. ನೋಡ್ರಿ ಇಲ್ಲಿ ಹೆಂಗ ವ್ಯೂ ಚೆನ್ನಾಗಿರುತ್ತೆ. ಮಳೆಗಾಲದ ದಿನಗಳಲ್ಲಿ ಬಂದ್ರೆ ನಿಮ್ಗೆ ನೋಡಕ್ಕೆ ಎರಡು ಕನ್ಸಲ್ಲ, ಆ ತರ ವ್ಯೂ ಇರುತ್ತೆ. ನೀವು ಬಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ನೀವು ಬರ್ಬೇಕಾಗಿದ್ದು ಮತ್ತೆ ಆ ತಿಂಗಳಲ್ಲಿ ಅಂದ್ರೆ 7-8 ತಿಂಗಳಲ್ಲಿ ಬರ್ಬೇಕು, ಚೆನ್ನಾಗಿರುತ್ತೆ. ನೋಡ್ರಿ ನಮ್ಮ ಅಜ್ಜ ಹೆಂಗ ನೋಡಿ ಇದು ಇಲ್ಲಿಂದ ಏನು ಇಲ್ಲಿ ಒಂದು ದಾರಿ ಇದೆ. ಇದು ಸ್ವಲ್ಪ ಅಂದ್ರೆ ಎದಿ ಲೆವೆಲ್ಗೆ ಆಗುತ್ತೆ ಅದು ದಾರಿ. ನಮ್ಮ ಅಜ್ಜ ಹೆಂಗ್ ಇಳಿತಾ ಇದಾರೆ. ಮೆಲ್ಸಾಗಜ ಮೆಲ್ಸಾಕ್ ಹೋಗಜ. ಇಲ್ಲಿದೆ ನೋಡಿ, ಇಷ್ಟು ದೂರ ಹೋಗ್ಬೇಕು. ಇಲ್ಲಿ ಯಾರಾದ್ರೂ ನೋ ಬಜೆಟ್ ಅಲ್ಲಿ ಮದುವೆ ಮಾಡ್ಕೋಬೇಕಂದ್ರೆ ಇಲ್ಲಿ ಸಮಯಕ್ಕ ಮದುವೆ ನಡೀತಾವು. ಇಲ್ಲೇ ಬಂದ್ ಮಾಡ್ಕೋಬಹುದು ನೀವು. ಹೌದು, ಹೆಣ್ಣು ನೀವೇ ಕರ್ಕೊಂಡ್ ಬರ್ಬೇಕು. ಇಲ್ಲಿ ಸಮಯಕ್ಕ ಮದುವೆ ನಡೀತಾವೆ, ಎಲ್ಲಾರು ಬಂದ್ ಮಾಡ್ಕೋಬಹುದು. ಅಂದ್ರೆ 8ನೇ ತಿಂಗಳಲ್ಲಿ ಶ್ರಾವಣ ಅಮಾವಾಸ್ಯೆ ಇರುತ್ತಲ್ಲ, ಆ ದಿನಗಳಲ್ಲಿ ಇಲ್ಲಿ ನಡೀತಾವೆ. ಯಾರು ಬೇಕಾದ್ರೂ ಬಂದು ಮದ್ವೆ ಮಾಡ್ಕೋಬಹುದು. ಇಲ್ಲಿ ದೇವ್ರಿದೆ ನೋಡಿ. ಇಲ್ಲಿ ಏನೋ ನಂಬಿಕೆ, ಈ ತರ ಕಲ್ಲಿಟ್ಟು ಹೋದ್ರೆ ಏನೋ ಒಂದು ಭಕ್ತಿ ಅಂತ ಹೇಳ್ತಾರೆ. ಪ್ರೀತಿಯ 420 ಸಂಗಮೇಶ್ ಲಕ್ಷ್ಮಿಯನ್ನ ಹಿಡ್ಕೊಂಡು ನಿಂತಿರ ಇರೋದು. ನನಗೆ ಲಕ್ಷ್ಮಿಯ ಕೊರತೆ ಬಹಳ ತುಂಬಾ ಕಡಿಮೆ ಇದೆ. ಅದಕ್ಕೆ ನಾ ಇಲ್ಲಿ ಲಕ್ಷ್ಮಿ ಇಟ್ಟು ಹೊರಡ್ತಾ ಇದ್ದೀನಿ. ಇವಾಗ ನನಗೆ ಮನೆಗೆ ಹೋಗೋದ್ರಾಗ ಮನೆ ತುಂಬ ಲಕ್ಷ್ಮಿ ಆಗಿರ್ತಲ್ಲ, ಹೇಳ ನಾ ಹೇಳಕ್ ಬಯಸ್ತೇನೆ. ಇಲ್ಲಿ ಈ ತರ ಇಟ್ಟಿದ್ದಾರೆ ನೋಡಿ ಕಲ್ಲು. ಈ ತರ ಇಟ್ರೆ ಏನೋ ಇಲ್ಲೊಂದು ಇದೆ, ಅದು ನಮಗೂ ಗೊತ್ತಿಲ್ಲ. ಎಲ್ಲಾ ಕಡೆನೂ ಇಟ್ಟಿದ್ದಾರೆ ನೋಡಿ ಕಲ್ಲು. ಅದಕ್ಕೆ ಇಲ್ಲಿ ಈ ತರ ನೀವು ಮನೆ ಕಟ್ಟಿದ್ರೆ ಮನೆ ಕಟ್ತಾರ ಅಂತ, ಅದೇ ತರದ ಮನೆ ಕಟ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಯಾರೋ ದೊಡ್ಡ ಆಸೆ ಪಟ್ಟು ದೊಡ್ಡ ಮನೆನ ಕಟ್ಟಿದಾರ ನೋಡಿ ಇಲ್ಲಿ. ಹೌದಾ, ನೀವು ಯಾವ ತರ ದೊಡ್ಡದ್ ಕಟ್ತೀರಿ ಆ ತರ ಆಗುತ್ತಂತ ನಂಬಿಕೆ ಇದೆ. ಕೆಲವೊಬ್ರು ಕಲ್ಲೀಲ್ ಕಟ್ತಾರೆ, ಕೆಲವೊಬ್ರು ಇಲ್ಲಿದ್ದ ಗಿಡ ಕಟ್ತಾರೆ. ಇಲ್ಲೊಬ್ರು ಕಟ್ಟಿದ ನೋಡಿ ಗಿಡ ಕಂಟಿಲೆ. ಎಲ್ಲಾರು ಒಂದೊಂದ್ ತರ ಬೇಡ್ಕೊಂತಾರೆ. ಆದ್ರೆ ಅದು ನಮ್ಮ ಮನಸ್ಸಿನ ನಂಬಿಕೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಂತ ನಮ್ಮ ಸಂಪತ್ ಕುಮಾರ್ ಅವರು ಹೇಳಿದ್ದಾರೆ. ಅದು ನಿಜ ಅನ್ಸುತ್ತೆ. ಅವ್ರು ಯಾವ ಮಾತಲ್ಲಿ, ಯಾವ ದಿನಗಳಲ್ಲಿ, ಯಾವ ಟೈಮಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅವ್ರು ಹೇಳಿದ್ ಮಾತ್ ಮಾತ್ರ ನಿಜ. ನಮ್ಮ ಸುಮಿತ್ ಅವ್ರು ಯಾವ್ದೋ ಒಂದ್ ಡೈಲಾಗ್ ಹೇಳ್ತಾರ ಅಂತ ಕೇಳಿ ಬರ್ರಿ, ಎಂಜಾಯ್ ಮಾಡ್ರಿ. ಆದ್ರ ಇಂತ ಮಾಡ್ರಿ. ನಮ್ ಮನ್ಸು ನಮಗೆ ನಾವು ಬದುಕ್ಬೇಕಂದ್ರೆ ನಮ್ಗೆ ಕಾಡು ಬೇಕೇ ಬೇಕು. ಈ ತರ ಪ್ಲಾಸ್ಟಿಕ್ ಇಸ್ಟಿಕ್ ಒಗಿಬಾರ್ದಂದು ತಮ್ಮಲ್ಲಿ ಕಳಂಕಳಿ ವಿನಂತಿ. ನೋಡಿ, ಈ ತರ ಪ್ಲಾಸ್ಟಿಕ್ ಹೋಗಿದ್ರೆ ಆರ್ಸಿ ಒಗಿತೀವಿ, ವಿಡಿಯೋ ಮಾಡಲ್ಲ. ಯಾಕಂದ್ರೆ ನಾವು ಕ್ಯಾಮ್ರಾ ಮುಂದೆ ಒಳ್ಳೇದಾಗದ್ ಬೇಕಾಗಿಲ್ಲ. ನೋಡಿ ಇಲ್ಲಿ ತುಂಬಾ ಪ್ಲಾಸ್ಟಿಕ್ ಹೋದಾರೆ. ಈ ತರ ಮಾಡ್ಬೇಡಿ ಅಂತ ತಮ್ಮಲ್ಲಿ ಹೇಳ್ತೀನಿ. ನೀರು ಕುಡಿದ್ರೆ ಅಂದ್ರೆ ಸುಮ್ನೆ ಬಾಟ್ಲಿ ಹಿಡ್ಕೊಂಡು ನೀವು ಬೇರೆ ಎಲ್ಲಾದ್ರೂ ಹಾಕ್ಬೋದು. ಈ ಕಾಡಲ್ಲಿ ಒಗೆಯೋದು ತಪ್ಪು ಅನ್ಸುತ್ತೆ. ಈ ನಾಡಲ್ಲಿ ಯಾವ್ದಾದ್ರು ಸ್ವಚ್ಛಗೊಳಿಸ್ತಾ ಇರ್ತೀವಿ, ಅವಾಗಾದ್ರೂ ಇಲ್ಲಿ ಕಾಡಲ್ಲಿ ಬಂದು ಯಾರು ಸ್ವಚ್ಛಗೊಳಿಸಿರಲ್ಲ. ಇಲ್ಲಿ ಬಂದಿ ನೋಡಿ, ಈಗ ದೇವಸ್ಥಾನಕ್ ಬಂದಿದ್ದೀವಿ. ಸಡನ್ ಇದ್ರಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಷಮೆ ಇರಲಿ. ಸಡನ್ಲಿ ಟ್ರಿಪ್ ನಿರ್ಧಾರ ಮಾಡಿದಕ್ಕೆ ಏನು ಸ್ಟಡಿ ಮಾಡದೆ ಇರ್ಬೋದು. ಅಂದ್ರೆ ನಮ್ದು ಲಾಗದ ವಿಡಿಯೋ ಮಾಡಕ್ ಕರ್ತವ್ಯ ಮಾಡ್ತಿರ್ತೇವಿ. ಅದು ಯಾವ್ದೇ ಪ್ಲೇಸ್ ಇರ್ಲಿ, ನಮ್ಗೆ ಇಷ್ಟ ಆಗಿದೆ ಅಂದ್ರೆ ಮಾಡ್ತಿರ್ತೇವಿ. ಮೇಲೂ ಊಟ ಇರುತ್ತೆ, ತೆಳಗು ಊಟ ಇರುತ್ತೆ. ಕೆಳಗಡೆ ಭಕ್ತಾದಿಗಳು ಯಾರಾದ್ರೂ ಊಟ ಮಾಡ್ತಿರ್ತಾರೆ, ನೀವು ಊಟ ಮಾಡ್ಬೋದು. ಬಿಟ್ರೆ ಕಮಿಟಿ ಮಾಡ್ಸಿರ್ತಾರೆ, ಊಟ ಮಾಡ್ಬೋದು. ಇಲ್ಲಿದೆ ನೋಡಿ ಗುಡಿ. ನಿಮ್ಮ ಪಾದರಕ್ಷಣೆಗಳನ್ನು ಇಲ್ಲೇ ಬಿಡ್ಬೇಕು. ಅಲ್ಲಿ ಮುಂದ್ ಬಿಡ್ಬೋದಾ? ಇಲ್ಲಿ ತುಂಬಾನೇ ವರ್ಲ್ಡ್ ಕಪ್ ಇದಾವೆ ಅಂತಾನೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವಾಗ ವರ್ಲ್ಡ್ ಕಪ್ ಅಂದ್ರೆ ಯಾವ ರೀತಿ ಅಂತ ನಿಮ್ಗೆ ಹೇಳ್ಬೋದು, ಆದ್ರೆ ಬೇಡ ಅಂತ ನಾವ್ ಹೇಳ್ತೀವಿ. ಬೇಕಂದ್ರೆ 2020 ಇದೆ ನೋಡಿ ದೇವಸ್ಥಾನ. ಅಲ್ಲ, ಇಲ್ಲಿದೆ ನೋಡಿ, ಇದೆ ಕಪ್ಪತೇಶ್ವರ. ಎಲ್ಲಾರು ಇಲ್ಲೇ ದರ್ಶನ ಪಡ್ಕೊಂಬಿಡಿ. ಕ್ಲೋಸ್ ಆಗಿದೆ, ಇಲ್ಲಾಂದ್ರೆ ಒಳಗಡೆ ಎಂಟ್ರಿ ಇರ್ತದೆ, ಯಾರಿಗಾದ್ರೂ ನೋಡ್ಬೋದತ್ತು. ಕಾಣುತ್ತೆ ನೋಡಿ.
ಸುಕ್ಷೇತ್ರ ಶ್ರೀ ಕಪ್ಪತ್ಗುಡ್ಡ ಮಲ್ಲೇಶ್ವರ ದೇವಸ್ಥಾನ ನೋಡಿ. 2 ಗಂಗಾಳ ಸಂಖ್ಯೆ ಸಾರ್ ಉಂಡು ಬಂದು ಮಳೆ ಮ್ಯಾಗ ಬಿಸಿಲಿನ ದಿನಗಳಲ್ಲಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅತ್ತಾಗೆ. ಮಳೆಗಾಲದಾಗ ಅದೊಂದು ಪ್ರಾಬ್ಲಮ್, ಹತ್ತಕ್ಕೆ ಬಹಳ ಕಷ್ಟ ಆಗುತ್ತೆ. ಬೈಕ್ ಡೈರೆಕ್ಟ್ ಬರ್ಬೇಕಂದ್ರೆ ನೀವು ಡಂಬ್ಳ ಅಂತ ಇದೆ ಅಲ್ಲಿಗೆ ಹೋಗಿ ಬಂದ್ರೆ ಬರುತ್ತೆ ಬೈಕ್. ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ಕೆಳಗಡೆ ಅಂತ ತೋರಿಸಿದಲ್ಲ ಅಲ್ಲಿಂದ 10 ಕಿಲೋಮೀಟರ್ ಆಗ್ಬೋದು. ಅಂಕಲು ನೀನೇ ಅಂಕಲ್ ತರ ಇದೀಯಪ್ಪ ಅವಲಿ. ಯಾರು ಮದುವೆ ಆಗಿದ ಮೇಲೆ ಮಕ್ಳು ಆಗದೆ ಇರೋರಿಗೆ ಇಲ್ಲಿ ತೊಟ್ಲು ಕಟ್ಟಿ ತೊಟ್ಲು ಹೋಗ್ಬೋದಂತೆ, ಮಕ್ಳಾಗುತ್ತೆ. ನಮ್ಮ ದೇಶದ ವರ್ಲ್ಡ್ ಕಪ್. ನೀ ಹಂಗಿಡಿದ್ರೆ ಏನ್ ತಿಳ್ಕೊಂತಾರ ಗೊತ್ತೇನ? ಏನ್ ತಕ್ಕಂತ ಈ ಸರ್ಕಾರ ಹೊರಗೆಲ್ಲ ಎಷ್ಟು ಬಿಸಿಲಿದ್ರೆ ಇಲ್ಲ ತಂಪು ಐತಿ ನೋಡಿ. ಇದೇ ಪ್ರಕೃತಿ ಅತಿ ತಂಪಾದ ಗಾಳಿ. ಈ ತಂಪಾದ ಗಾಳಿಗೆ ಈ ಕಪ್ಪತ್ ಗುಡ್ಡ ಹೆಸರುವಾಸಿಯಾಗಿದೆ. ಇಡೀ ಏಷ್ಯಾದಲ್ಲೇ ದ್ವಿತೀಯ ಸ್ಥಾನದಲ್ಲಿರುವ ಈ ಕಪ್ಪತ್ ಗುಡ್ಡ ನಮ್ಮ ಭಾರತ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿದೆ. ಇಲ್ಲಿದೆ ನೋಡಿ ಈ ದೇವಸ್ಥಾನ. ಆದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅಂಟಿದೀವಿ. ಮಳೆಗಾಲ ದಿನಗಳಲ್ಲಿ ಬಂದ್ರೆ ಅತಿ ಸುಂದರವಾಗಿರುತ್ತೆ ನೋಡಿ. ಇದನ್ನ ಹತ್ರ ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ ನೀವೇ ತಿಳ್ಕೊಳ್ಳಿ. ಇಷ್ಟು ದಿನ ನಾವು ಟೂರ್ನಿಮೆಂಟ್ ಗಳಿಂದ ಹೋಗ್ತಿದ್ವಿ, ಇನ್ಮೇಲೆ ವರ್ಲ್ಡ್ ಕಪ್ ಇಂದ ಹೊಂಟಿದೀವಿ. ಇನ್ಮೇಲೆ T20 ಜೀವನದ ಮುಂದ್ ಗುರಿ ಇರ್ಬೇಕಂತ ನಮ್ ಮುಂದ್ ಗುರಿ 2 ಅದಾವು. T20 ವರ್ಲ್ಡ್ ಕಪ್ ಇದೆ ಸನೇದ್ರಲ್ಲಿ. ಈಗ ಆ ವರ್ಲ್ಡ್ ಕಪ್ಪಿಗೋಸ್ಕರ ನಾವು ಎಲ್ಲ ನೋಡಿ ಹೆಂಗಿದೆ ನೋಡಿ ಇದು ನೋಡಿ ಗಾಯ್ಸ್. ಇಲ್ಲಿದೆ ನೋಡಿ ವ್ಯೂ. ಕಡೆ 10 ಬಾರಿ ಮೈಸೂರು ನೀವು ನಮಗೀಗ ಇಲ್ಲೇ ಮುಂದೆ ಇಲ್ಲಿಗೆ ನಮ್ಮ ಜರ್ನಿ ಮುಕ್ತಾಯ ಮುಗಿತ. ಪುನಃ ಬನ್ನಿ, ಪುನಃ ಭೇಟಿ ನೀಡಿ. ಇಂತಿ ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ, ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ 420.